ಎದೆಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರು ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಬಂದ್ಬಿಟ್ಟ ಒಂದು ಅರೌಂಡ್ 2:30 ಶೃಂಗೇರಿ ಶಾರದಮ್ಮ ಮಠಕ್ಕೆ ಬಂದೇವಿ. ಇನ್ನು ಒಳಗೆ ಹೋಗಿ ನೋಡುಮಂತ ಏನೈತಂತ. ಮಳೆ ಮಾತ್ರ ನಡಕ್ಕೆ ಭಾಳ ಜೋರು ಮಳೆ ಇತ್ತು. ಸ್ವಲ್ಪ ಕಾಲಾಗಿ ಇದಾವು ಮಳೆಗೆಲ್ಲ ಫುಲ್ ಮಳಿದಾಗ ತೋರಿಸ್ಕೊಂಡ್ ಬಂದ್ವಿ. ಸ್ವಲ್ಪ ಪ್ಯಾಂಟ್ ಗಿಂಟೆಲ್ಲ ಸ್ವಲ್ಪ ಹಸಿ ಆಗೈತಿ. ಈಗ ಬಂದೆ ನಾವು ಶೃಂಗೇರಿ ಶಾರದಮ್ಮ ಟೆಂಪಲ್. ಈ ಟೆಂಪಲ್ ಬರೀ ಒಂದು ಟೆಂಪಲ್ ಅಲ್ಲ, ತತ್ವ ಸಂಸ್ಕೃತ ಮತ್ತು ಶ್ರದ್ಧೆಯ ಒಂದು ದ್ವಾರ ಬಾಗಿಲಾದಂಗೆ ಇರ್ತದ. ಶಂಕರಾಚಾರ್ಯರ ಇಲ್ಲಿ ಬಂದಾಗ 1200 ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತ ಶಕ 8ನೇ ಶತಮಾನದಾಗ ಬಂದಾಗ ಶಂಕರಾಚಾರ್ಯರು ತುಂಗಾ ನದಿ ಏನಿಲ್ಲ ಹರಿಯತ್ತಿತ್ತಲ್ಲ, ಅಲ್ಲಿ ಕುತ್ಕೊಂಡಾಗ ಅವ್ರಿಗೊಂದು ಅದ್ಭುತವಾದ ದೃಶ್ಯ ಕಾಣ್ತೈತಿ. ಅದ್ಭುತಕ್ಕಿಂತ ಆಶ್ಚರ್ಯವಾದ ಒಂದು ದೃಶ್ಯ ಕಾಣ್ತೈತಿ. ಆ ದೃಶ್ಯ ಏನಂತಂದ್ರ ಜೋರು ಮಳಿ ಬರಬೇಕಾದ್ರ ಹಾವು ಹೆಡಿ ಎತ್ತಿ ಕಪ್ಪಿಗೆ ಆಶ್ರಯ ಕೊಡ್ತಿರ್ತೈತಿ ಮಳೆಯಿಂದ. ಇದು ನೋಡಿ ಅವ್ರಿಗೆ ಫುಲ್ ಆಶ್ಚರ್ಯ ಆಗಿ ಇಲ್ಲಿ ಶಕ್ತಿಪೀಠ ಕಟ್ಟಬೇಕಂತ ಅವ್ರ ತಲೆಗೆ ಬರುತ್ತೆ. ಇದ ಅವ್ರು ಫಸ್ಟ್ ಕಟ್ಟಿದ ಶಕ್ತಿಪೀಠ. ಇದು ಶಾರದಾಂಬ ಶಕ್ತಿಪೀಠ. ಈ ಟೆಂಪಲ್ ಬರೀ ಭಕ್ತಿಗಷ್ಟ ಅಲ್ಲ, ಜ್ಞಾನಗೂ ಭಾಳ ಹೆಸರು ಮಾಡೈತಿ. ಇದು ಫಸ್ಟ್ ಶಕ್ತಿಪೀಠ ಶಂಕರಾಚಾರ್ಯರು ಕಟ್ಟಿದಂತ ಹೇಳಿ ಬರ್ತೈತಿ. ಟೆಂಪಲ್ ಭಾಳ ಬ್ಯೂಟಿಫುಲ್ ಆಗಿ ಕಟ್ಟಾರ. ಆರ್ಕಿಟೆಕ್ಚರ್ ಎಲ್ಲ ನೆಕ್ಸ್ಟ್ ಲೆವೆಲ್ ಐತಿ. ನೀವು ಒಮ್ಮೆ ಈ ಪ್ಲೇಸಿಗೆ ಬರ್ರಿ, ಶೃಂಗೇರಿ ಶಾರದಮ್ಮ ಟೆಂಪಲ್ದ ದರ್ಶನ ತಗೋರಿ. ನಿಮಗೂ ಒಂದು ಸ್ಪಿರಿಚುವಲ್ ವೈಬ್ ಸಿಗ್ತಿಲ್ಲ. ಇದು ಸಿಗೋದು ನಿಮ್ಗೆ ಮತ್ತೆಲ್ಲೂ ಸಿಗಂಗಿಲ್ಲ. ದಿಸ್ ಹ್ಯಾಸ್ ದಟ್ ಸ್ಪಿರಿಚುವಲ್ ವೈಬ್ ಇರುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಹೊರನಾಡು ಕಡೆ ಹೋಗೋಣ. ಬರ್ರಿ ಹೋಗೋಣ ಹೊರನಾಡು ಕಡೆ. ಸೊ ಈಗ ಆಗಲೇ ಮೊಬೈಲೇ ಮಾಡಿದ್ವಿ, ಮೊಬೈಲೇ ಚಲೋ ಆಗತ್ತಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಗೋಪ್ರೋ ಮಾಡತ್ತೀವಿ. ಗೋಪ್ರೋ ಸೈಡಿಗೆ ಹಿಡ್ಕೊಂಡು ಎತ್ಕೊಳ ಮಳೆ ಕಂಟಿನ್ಯೂಸ್ ಆಗಿ ಜಿಡಿ ಐತಿ. ಶೃಂಗೇರಿ ಶಾರದಮ್ಮ ಟೆಂಪಲ್ ಹೊರಗಡೆನೇ ನೋಡ್ಕೊಂಬಂದ್ವಿ. ದರ್ಶನ ಆಗಲಿಲ್ಲ, ಯಾಕಂದ್ರೆ ನೆಕ್ಸ್ಟ್ ಓಪನ್ ಮಾಡೋದವ್ರು 4 ಗಂಟೆ ಓಪನ್ ಮಾಡತ್ತಿದ್ರೆ ನಾವು ಇನ್ನೂ ಹೊರನಾಡು ಹೋಗಿ ಕಳಸ ಇಲ್ಲ ಅನ್ನಪೂರ್ಣೇಶ್ವರಿ ಮುಗಿಸಿ ನಾಳೆ ಮತ್ತು ಧರ್ಮಸ್ಥಳ ಹೋಗೋದಿತ್ತು. ಯಾಕಂದ್ರೆ ಮೊದಲಿನಂಗೆ ಟೈಮ್ ಲಿಮಿಟ್ ಇಲ್ದಾರ್ದಂಗೆ ಹೋಗಿದ್ದೆ. ಇವಾಗ ಸ್ವಲ್ಪ ಟೈಮ್ ಲಿಮಿಟ್ ಇಟ್ಕೊಂಡ್ತೀನಿ, ಯಾಕಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾವ್ ಇನ್ಕ್ರೀಸ್ಡ್. ಬ್ಯೂಟಿಫುಲ್ ವೆದರ್ ಐತಿ. ಏನು ಅಟ್ಮಾಸ್ಫಿಯರ್ ಐತೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಐತಿ. ಫುಲ್ ಗ್ರೀನಿಶ್. ಈ ರೋಡ್ ನೆಕ್ಸ್ಟ್ ಲೆವೆಲ್ ರೋಡ್. ಶೃಂಗೇರಿ ಟು ಹೊರನಾಡು ರೋಡ್. ಯಾರು ಈ ಕಡೆಯಿಂದ ಹೋಗೋರು ಸಿಗಂಗಿಲ್ಲ. ಮನೆ ಭಾಳ ಮಿನಿಮಮ್ ಮನೆಗಳು 1, 2, 3 ಮನೆಗಳು. ಅದು ಬಿಟ್ಟರೆ ಪೂರ ಸಿಂಗಲ್ ರೋಡ್ದಾಗ ನೀವು ಅಷ್ಟೇ ಇರ್ತೀರಿ. ಅಷ್ಟು ಬ್ಯೂಟಿಫುಲ್ ಆಗಿ ರೋಡ್ ಐತಿದೆ. ಸೊ ಈಗ ಹೊರನಾಡು ಹೋಗುವಂತ ಇವತ್ತು ದರ್ಶನ ಮಾಡ್ತೀವಿ. ಅನ್ನಪೂರ್ಣೇಶ್ವರಿ ನೋಡ್ಬೇಕು. ಮುಂದೆ ಅದ್ರ ನೆಕ್ಸ್ಟ್ ಪ್ಲ್ಯಾನ್ ಮಾಡುವಂತ. ಕಳಸ ನನಗೆ ಇಷ್ಟವಾದ ಜಾಗ. ಕಳಸ ಎವ್ರಿ ಮನ್ಸೂನ್ ರೈಡ್ದಾಗ ಕಳಸದಾಗ ಸ್ಟೇ ಮಾಡಿರ್ತಿದ್ದೆ ನಾನು. ಸೊ ಹೋಪ್ಸೋ ಈ ಸತಿನೂ ಅಲ್ಲೇ ಸ್ಟೇ ಮಾಡ್ತೀನಿ. ಸೊ ಈಗ ಫಸ್ಟ್ ಹೊರನಾಡು ಹೋಗೋಣಂತ. ಹೊರನಾಡೋದಾಗ ಏನೇನು ಆಗುತ್ತೆ ಅಂತ ನೋಡ್ರಿ, ನಾನು ತೋರಿಸ್ತೀನಿ, ನೀವು ನೋಡ್ರಿ. ಬಾಯ್. ಆಗಳಿಂದ ಕಾಡ್ದಾಗ ಹೊಡೆದ್ವಿ ಗಾಡಿ. ಯಾವ ಗಾಡಿ ಅಪೋಸಿಟ್ ಕಾಣತ್ತಿಲ್ಲ, ನಮ್ಮ ಡೈರೆಕ್ಷನ್ ಕಾಣತ್ತಿಲ್ಲ. ಆಗಳಂದೆ ನಿಮ್ಗೆ ಈಗ ಈ ರೋಡ್ ವರ್ಷದ್ನ ಮುಂದುವರ್ಸಿ, ಇಲ್ಲೇ ಮುಂದುವರ್ಸು. ಆಗಳಿಂದ ನಿಮ್ಗೆ ಹೇಳತ್ತಿದ್ದೆ ಈ ರೋಡಿಗೆ ಬರ್ರಿ, ಯಾರು ಇರಂಗಿಲ್ಲ ಅಂಥೇಳಿ. ಈಗ ಯಾಕೋ ನಂಗೆ ಡೌಟ್ ಹೊಡತೈತಿ. ಯಾಕಂತಂದ್ರೆ ಹೋಗೋ ರೋಡ್ದಾಗೂ ಯಾರಿಲ್ಲ, ಬರೋ ರೋಡ್ದಾಗೂ ಯಾರಿಲ್ಲ. ಆಗಳ ಒಂದೊಂದು ಸಮಯ ಹೊಂಟೇವಿ. ಆಗಳ ಫುಲ್ ಫಾರೆಸ್ಟ್ದಾಗಾರ ಹೊಂಟೇವಿ. ಈಗ ಸ್ವಲ್ಪ ಓಪನ್ ಆಗಾರ ಬಂದೇವಿ. ಆಗಳ ಫುಲ್ ಫಾರೆಸ್ಟ್ದಾಗಿಂದ ಅಷ್ಟು ಬಂದೇವಿ. ಇನ್ನು ರೋಡ್ ಹಿಂಗೆ ಐತಿದೆ. ಒಂದು 20 ಕಿಲೋಮೀಟ್ರ್ ಹಿಂಗೆ ಐತೆ, ಯಾರಿಗೊತ್ತು. ಪೂರ ಫಾರೆಸ್ಟ್ದಾಗ ಯಾರಿಲ್ಲ. ಈ ಕಡೆ ಅಪೋಸಿಟ್ದಾಗ ಯಾರೂ ಇಲ್ಲ, ಈ ಕಡೆದಾಗ ಯಾರೂ ಇಲ್ಲ. ಆಗುತ್ತೆ. ಮುಟ್ತೇವೆ ಇವತ್ತು ಹೊರನಾಡು ಮುಟ್ಟಿ. ಇವತ್ತು ದರ್ಶನ ಮಾಡ್ಕೋತೀವೋ ಇಲ್ಲ ಬೇರೆ ಏನಾರ ಪ್ಲ್ಯಾನ್ ಮಾಡ್ಬೇಕು, ನೋಡ್ಬಿಟ್ಟು ಇದೇನು ಒಳಗಿಂದ ನಾನು ತೋಟದ ದಾರಿದಾಗ ಕರ್ಕೊಂಡ್ರೆ. ಗೂಗಲ್ ಮ್ಯಾಪ್ಸ್ ಹಾಕಿದವರು ಸಾಗರ್ ರೆಡ್ಡಿ ಅವರು. ಇನ್ನು
ನಾ 21 ಕಿಲೋಮೀಟ್ರ ಬಾ 21 ಕಿಲೋಮೀಟ್ರ್ ಹಿಂಗೆ ಅನ್ಸುತ್ತೆ. ಬಾಬಾ ಏನಿದು ಐತಪ್ಪ ಸೀನ್ರಿ. ಇಲ್ಲಿ ಯಾರು ಅಡ್ಡಾಡಂಗಿಲ್ಲ ಏನು? ನಾವು ಅಡ್ಡಾಡೋದೇವೆ, ತಪ್ಪು ದಾರಿ ಹೊಂಟೇವಿ, ಯಾರಿಗೂ ಗೊತ್ತು. ಹೊರನಾಡು ಅಂತಂದ್ರೆ ಹಾಕೀವಿ, ಅದ್ರ ಪ್ರಕಾರ ಹೊಂಟೇವಿ. ಅಂದ್ಕೊಂಡ್ರು ನೋಡು ನೋಡ್ರಿ, ಮುಂದೆ ಗೊತ್ತಾಗತ್ತೆ ಮುಟ್ತೇವೋ ಇಲ್ಲ ಅಂತಂದು. ಅದೇ ಮಟ್ಟ ಗಾಡಿ ಓಡಿಸ್ಕೊಂತಾನೆ ಹೋಗೋಮಂತ. ಬಾಬಾ ಮುಂದೇನೋ ಐತಿ ಸೈಕ. ಬಾಬಾ ಹಾಂ ತೋರ್ಸ ಕಡೆ. ಕ್ಯಾಮ್ರಾಮ್ಯಾನ್ ಸಾಗರ್ ಜೊತೆ ಮಂಜುನಾಥ್ ಸೈನಿಂಗ್ ಇನ್. ಆಫ್ ಇಲ್ಲ ಇನ್. ಎಲ್ಲೆಲ್ಲಿ ಹೊಂಟೇವು ಗೊತ್ತಾಗಲ್ತಾಯಿದ್ದು ಒಟ್ಟು. ರೋಡ್ ನೋಡು. ಹಾಂ ನೆಟ್ವರ್ಕ್ ಒಂದಕ್ಕೆ ಕಡ್ಡಿ ಐತಿ, ಅದು ಜಿಯೋ, ಏರ್ಟೆಲ್ ಇಲ್ಲ. ಇಲ್ಲಿ ನೋಡಿದ್ರು ರೋಡ್. ಈಗ ಇದು ಬೇಕು ಬಿಡ್ರಿ, ಆಗಳಿದಂತರೂ ನಾವು ನಾಡು ಬಿಟ್ಟು ಕಾಡಿಗೆ ಬಂದೇವಿ. ಯಾಕೋ ಸಾಗರ, ನಾವು ನಾಡು ಬಿಟ್ಟು ಕಾಡಿಗೆ ಬಂದೇವಿ. ಮತ್ತು ದೊಡ್ಡ ನಾಡಿಗೆ ಹೋಗ್ಬೇಕ ಇನ್ನು 2 ದಿವ್ಸ ಬಿಟ್ಟು. ಅದೇ ಟ್ರಾಫಿಕ್ಕು, ಅದೇ ಪೊಲ್ಯೂಷನ್ನು, ನಾನು ಒಲ್ಲೆಪ್ಪನ ಟ್ರಾಫಿಕ್ಕು ಪೊಲ್ಯೂಷನ್ನು ಅದೇ ಸ್ಟ್ರೆಸ್. ಹೋಲ್ ಬಿಡಲಿ ಮರ, ಇರೋದು 2 ದಿವ್ಸ ಆರಾಮಾಗಿ ಬಂದಿರ್ತೀವಿ, ಅದನ್ಯಾಕೆ ನೆನ್ಸ್ಕೋತಿ. ರೋಡ್ ಅಂದ್ರೆ ಇಲ್ದಾರೆ ದೋಸ್ತರಲ್ಲಿ. ಈಗ ಹೇಳತ್ತೀನಿ, ಅಕಸ್ಮಾತ್ ನಿಮಗೆ ಅತಿ ಮೀರು ಮಾಡಿ ತಿಂಡಿ ಇತ್ತು, ಏನು ರೋಡ್ ಇಲ್ದಲ್ಲಿ ಗಾಡಿ ಹೊಡಿತೀನಿ ಅಂದ್ರೆ ಬರ್ರಪ್ಪ, ಏನರ ಆದ್ರೆ ನಿಮ್ಮ ಮ್ಯಾಗ ನೋಡ್ರಿ ಅಷ್ಟೇ. ಇಲ್ಲ ಇಂಥ ರೋಡ್ ಮಾಡ್ತಾರ ಅಂತ ಅನ್ಸೋಲ್ತು ನನಗೆ. ನಾ ಯಾವ ರೋಡಿಗೆ ಎಲ್ಲಿ ರೈಟ್ ಹೊಡೆದೆ ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಾದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ನಾವೇನು ತೋರಿಸಿದ್ರೆ ಏನು ಮಾಡಲಿ ಅದು. ಆದ್ರೆ ನೇಚರ್ ಮಾತ್ರ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಆಫ್ ರೋಡಿಂಗ್ ಆ್ಯಕ್ಚುಲಿ ಬೇಕು. ಆಫ್ ರೋಡಿಂಗ್ ಬೇಕಂತಂದ್ರೆ ಹಿಮಾಲಯ ತೊಗೊಂಡು ಲದಾಖ್ ಹೋಗಿ, ಸಿಕ್ಕಿಮ್ ಹೋಗಿ, ನೇಪಾಳ ಹೋಗಿ, ಅಯ್ಯೋ ಎಲ್ಲ ಮಾಡಿದ್ದು. ಹಿಮಾಲಯ ತೊಗೊಂಡ್ಮ್ಯಾಗನ ಮುಂಚೆ 350X ಇತ್ತು, ಅದ್ರಾಗ ಅಷ್ಟು ಆಫ್ ರೋಡ್ ಹೊಡಿತಿದ್ದಿಲ್ಲ. ಅದ್ರಾಗ ಹೈಯೆಸ್ಟ್ ಆಫ್ ರೋಡ್ ಹೊಡೆದಿದ್ದಂತಂದ್ರೆ ನಮ್ಮ ಇದು ಯಾವ್ದು ಹೇಳ್ರಿ, ಕೆಮ್ಮನಗುಂಡಿಯಿಂದ ಭದ್ರಾ ವೈಲ್ಡ್ ಲೈಫ್ ಟೈಗರ್ ರಿಸರ್ವ್ದಾಗಿಂದ ಅಷ್ಟು ಹೋಗೋದು. ಬಾಬಾ ಬುಡಂಗಿರಿಗಿನ ಕನೆಕ್ಟ್ ಆಗುತ್ತೆ. ಅದು ಹೈಯೆಸ್ಟ್ ಆಫರ್ ಹೊಡೆದಿದ್ದು. ಅವಾಗ ನಾವು ಹೋಗ್ಬೇಕಾರೆ ಅದಕ್ಕೆಲ್ಲ ಲೆಟ್ರ್ ಬರ್ಸ್ಕೊತಿದ್ರು. 2000 ಐ ಹೋಪ್ 2019-20 ಲೆಟ್ರ್ ಬರ್ಸ್ಕೊತಿದ್ರು, ಸೈನ್ ಮಾಡಿಸ್ಕೊತಿದ್ರು. ಇಲ್ಲಿಂದ ಒಬ್ರು ಹೇಳ್ತಿದ್ರು ಇಷ್ಟು ಜನ ಬಂದಾರೆ, ಅಲ್ಲಿಂದ ಒಬ್ರು ಇದು ನೋಡಿ ಚೆಕ್ ಮಾಡ್ತಿದ್ರು ಲಾಸ್ಟಿಗೆ ಇಷ್ಟು ಜನ ಬಂದಾರಿಲ್ಲ ಅಂಥೇಳಿ. ಅದಲ್ಲ ಅಷ್ಟು. ಅದಾದ್ಮ್ಯಾಗಂತೂ ಲದಾಖ್ ನೋಡೈತಿ, ಸಿಕ್ಕಿಮ್ ನೋಡೈತಿ, ನೇಪಾಳ ನೋಡೈತಿ, ಕಾಠ್ಮಾಂಡು ನೋಡೈತಿ ಗಾಡಿ. ಯಪ್ಪು ಅಲ್ಲಿ ರೋಡರ ಹೇಳ್ತೀನಿ, ರೋಡ ಇಲ್ಲಲ್ಲಿ ರೋಡ್ ನಾವೇ ನೋಡ್ಕೊಂಡು ಹೋಗ್ಬೇಕಲ್ಲ, ಹಂಗಿತ್ತದ. ಅದಿರಲಿ, ಈಗ ನಾವು ಮನ್ಸೂನ್ ರೆಡಿಗೆ ಬಂದ್ವಿ, ಇದ್ರ ಬಗ್ಗೆ ಯೋಚನೆ ಮಾಡೋಣ. ಅದು ಗ್ರೀನ್ ಕಲರ್ ಹೊಡೆದ್ರಂಗೆ ಕಾಣತೈತಿ. ಪರಿ ಗ್ರೀನ್ ಅದು. ಓಕೆ, ನಾ ಹಿಂಗೆ ಅಲ್ಲಿ ಮಟನ್ ಹಿಂಗೆ ತೊಳ್ಕೊಂಡು ಹೋಗ್ತಿರ್ತೀನಿ. ಮುಂದೇನಾದರೂ ಅಡ್ವೆಂಚರ್ ಇತ್ತಂತಂದ್ರೆ ವೀಡಿಯೋ ಮಾಡಿರ್ತೀನಿ. ಕ್ಯಾಮ್ರಾಮ್ಯಾನ್ ಮಾಡಿರ್ತಾನೆ, ಇಲ್ಲಂತಂದ್ರೆ ಇಲ್ಲ. ಬಟ್ ಈಗ ಹೋಗೋಣ ಬರ್ರಿ ನಾವು ಹೊರನಾಡು ಕಡೆ. ಲೆಟ್ಸ್ ಗೋ. ಈಗ ಶೃಂಗೇರಿ ಮುಗಿಸ್ಕೊಂಡು ವಾಪಸ್ ಹೊರನಾಡೋದು ಬಂದಾಗ ಹೆವಿ ಅಂದರೆ ಹೆವಿ ಮಳೆ ಐತಿ. ಯಪ್ಪು ಸಗರೇನೋ ಏನೋ ಮಾಡತ್ತಿದೆಯಲ್ಲ. ಧೂಮ ನಡಿ ಓಡ. ಹೆಲ್ಮೆಟ್ ಹಸಿ ನೀರಾಗತ್ತೆ. ಮಳೆ ಹೆವಿ ಐತಿ. ಗೋಪ್ರೋಗಿ ಹಿಂಗೆ ಮ್ಯಾಗ ಹಿಂಗೆ ಹಿಡ್ಕೊಂಡು ಹಿಂಗೆ ಹೊಂಟೀನಿ. ಮೊಬೈಲ್ದಾಗ ಚಾರ್ಜ್ ಇಲ್ಲ. ಲೇ ಹೆಲ್ಮೆಟ್ದಾಗ ಕುಷನ್ ಹಸಿ ಹಾಕವು. ಹಾಂ ಹಿಂಗೆ ಮ್ಯಾಗ ಹಿಡ್ಕೊ ಹಿಂಗೆ. ಮಳೆ ಹೆವಿ ಅಂದರೆ ಹೆವಿ ಐತಿ. ಕಂಪ್ಲೀಟ್ ಎಲ್ಲ ಪ್ಯಾಕ್ಡ್ ಅದೇವು, ಬಟ್ ಸ್ಟಿಲ್ ಒಳಗೆ ಹಗೇರಿಕೆ ಹನಿ ಹೋಗ್ಯಾವು. ಅಯ್ಯೋ, ಗುಡಿ ದರ್ಶನ ಮಾಡಿ ಆಮೇಲೆ ರೂಮ್ ಮಾಡಿದ್ರೆ ಡಿಸೈಡ್ ಮಾಡೀವಿ. ಯಾಕಂದ್ರೆ ಮತ್ತೆ ರೂಮಿಗೆ ಹೋಗಿ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ವಾಪಸ್ ಬರೋದೆಲ್ಲ ಅಷ್ಟಾಗತ್ತೆ. ಸೊ ಬೆಟ್ರ್ ಗುಡಿ ಮುಗಿಸ್ಕೊಂಡು ಹೋಗ್ಬಂತ ಮಾಡಿದ್ವಿ. ಏನು ಕ್ಲೈಮೇಟ್ ಐತಿ ಹೇಳ್ತೀನಿ, ಏನು ಮಳೆ ಹೊಡಾತೈತಿ. ನೆಕ್ಸ್ಟ್ ಲೆವೆಲ್. ಇವೆಲ್ಲ ನಿಮ್ದೇನು ನೋಡತ್ತಿರಲಿಲ್ಲ ಫ್ರೀ ಸ್ಟೇಸ್. ಫ್ರೀ ಸ್ಟೇಸ್ ಅಂದರೆ 100 ರೂಪೀಸ್ ತೊಗೋತಾರೆ ಒಂದು ರೂಮಿಗೆ. ಅನ್ಪೂರ್ಣೇಶ್ವರ ಟೆಂಪಲ್ ಮುಂದೈತಿ, ಹೋಗೋಣ ಬರ್ರಿ.
ಇಷ್ಟೆಲ್ಲ ಮಳೆ ತೋರಿಸ್ಕೊಂಡು ನಾವು ಬಂದೀವಿ ಈಗ ಅನ್ನಪೂರ್ಣೇಶ್ವರಿ ದೇವಿ ಟೆಂಪಲ್ ಹೊರನಾಡು. ಅನ್ನಪೂರ್ಣೇಶ್ವರಿ ಅಂದ್ರೆ ಅನ್ನದಿಂದ ಪೂರ್ಣವಾಗಿಸುವ ದೇವಿ. ಪೌರಾಣಿಕ ಕಥೆ ಪ್ರಕಾರ ಹೇಳ್ಬೇಕಂತಂದ್ರೆ ಶಿವ ಮತ್ತು ಪಾರ್ವತಿ ಒಂದು ವಿಚಾರ ಮ್ಯಾಗ ಜಗಳ ಆಡಿರ್ತಾರ. ಆ ವಿಚಾರ ಏನಂತಂದ್ರೆ ಶಿವ ಹೇಳಿರ್ತಾನ, ಈ ಲೋಕದಾಗ ಊಟ ಅನ್ನೋದು ಒಂದು ಮಾಯ ಅಷ್ಟೇ, ಊಟ ಇದ್ರೆ ಅಷ್ಟ ಇಲ್ಲಿಂದ್ರೆ ಅಷ್ಟ ಅಂತಂದು ಶಿವ ವಾದ ಮಾಡ್ತಿರ್ತಾನ. ಇದ್ರದ ಊಟದ ಎಷ್ಟು ಮಹತ್ವ ಐತೆ ಅಂತಂದು ಹೇಳಿ ಪಾರ್ವತಿ ತೋರ್ಸಾಕೋಸ್ಕರ ಭೂಮಿಯಿಂದ ಮಾಯ ಆಗ್ತಾಳ. ಅವಾಗ ಪೂರ ಭೂಮಿ ಎಲ್ಲ ಬರಗಾಲ ಎಲ್ಲ ಬರುತ್ತೆ. ಅವಾಗ ಶಿವಂಗೂ ಊಟ ಸಿಗಂಗಿಲ್ಲ. ಅದ್ರ ಸಂಬಂಧ ಎಲ್ಲ ಋಷಿಮುನಿಗಳು ಶಿವಂಗ್ ಕೇಳ್ತಾರ, ಹಿಂಗೆಲ್ಲ ಆಗೈತೆ ಅಂತಂದು ಹೇಳಿದಾಗ ಅವರೆಲ್ಲ ಆರಾಧನೆ ಮಾಡ್ತಾರ ಅನ್ನಪೂರ್ಣೇಶ್ವರಿಗೆ. ಅವಾಗ ಪ್ರತ್ಯಕ್ಷ ಆಗ್ತಾರ. ಅವಾಗ ಪ್ರತ್ಯಕ್ಷ ಆದಾಗ ಪೂರ ಭೂಮಿ ಮತ್ತೆ ವಾಪಸ್ ಅದು ಹೆಂಗಿತ್ತ ಹಂಗೆ ಆಗತ್ತ. ಅವಾಗ ಶಿವಂಗ ಅರಿವಾಗತ್ತೆ, ಭೂಮಿಗೆ ಊಟ ಎಷ್ಟು ಮಹತ್ವ ಅಂತಂದು ಶಿವಂಗ ಅವಾಗ ಅರಿವಾಗತ್ತೆ. ಈ ದೇವಾಲಯನ ಶತಮಾನದ ಹಿಂದ ಶಂಕರಾಚಾರ್ಯರು ಪ್ರತಿಷ್ಠಾಪಿಸ್ತಾರ. ಆದ್ರೆ ಪ್ರಸ್ತುತ ರೂಪದಾಗ ಈ ದೇವಾಲಯನ ರೀಕನ್ಸ್ಟ್ರಕ್ಟ್ ಮಾಡಿದವರು ಡಾಕ್ಟರ್ ಬಿ ವೆಂಕಟಸುಬ್ಬ ಜೋಯಿಸ್ ಅವರು. ಈ ದೇವಾಲಯದಾಗಿರೋ ಮೂರ್ತಿ ಚಿನ್ನದಿಂದ ಮಾಡ್ಯಾರ. ಕೈಯಾಗ ಒಂದು ಚಮಚೆ ಐತಿ, ಇನ್ನೊಂದು ಕೈಯಾಗ ಪಾತ್ರೆ ಐತಿ. ಶ್ರೀ ಚಕ್ರದ ಮ್ಯಾಗ ದೇವಿ ನಿಂತು ಆಶೀರ್ವಾದ ಮಾಡದಾಳ ಎಲ್ಲರಿಗೂ. ಈ ದೇವಾಲಯದಾಗ 365 ಡೇಸ್ನು ಊಟ ಹಾಕ್ತಾರ. ಊಟ ಅಂತಂದ್ರೆ ಪ್ರಸಾದ ಇದ್ದೇ ಇರುತ್ತೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಹೊರನಾಡು ಎಷ್ಟು ದೇವ ಶಕ್ತಿ ತಾಣ ಇಲ್ಲ ಅಂತಂದ್ರೆ ನಿಮ್ಗೆ ಇಲ್ಲಿ ಶಕ್ತಿನೂ ಸಿಗುತ್ತೆ, ಅನ್ನನೂ ಸಿಗುತ್ತೆ. ನೀವು ಬಂದು ಹೊರನಾಡದಾಗ ಹೊರನಾಡು ಅನ್ನಪೂರ್ಣೇಶ್ವರಿದ ಆಶೀರ್ವಾದ ತಗೋರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಏನು ಅನಿಸಿದ್ರು ಕಮೆಂಟ್ ಮಾಡ್ರಿ. ಇನ್ನಲ್ಲಿ ರೂಮ್ ಹುಡ್ಕೊಂತ ಬಂದ್ವಿ. ಕ್ಯಾತನ್ಮಕ್ಕಿ ನೇಚರ್ ಸ್ಟೇ ಅಂತದ. ಹೊರಗಡೆ ಮಾತ್ರ ಬ್ಯೂಟಿಫುಲ್ ಐತಿ. ಮಾರ್ನಿಂಗ್ ತೋರಿಸಿನಂತೆ ಈಗ ಸದ್ಯ ಫೈರ್ ಕ್ಯಾಂಪ್ ಮಾಡ್ಕೊತೀವಿ. ಇನ್ನೊಂದು ಸ್ವಲ್ಪ ದೂರ ಊಟ ಮಾಡ್ತೀವಿ. ಟೈಮ್ ಬಂದುಬಿಟ್ಟು ಅರೌಂಡ್ 9:30 ಆಗೈತಿ. ಒಂದು ಹಾಫ್ ಆನ್ ಅವರ್ ಫೈರ್ ಕ್ಯಾಂಪ್ ಮಾಡ್ಕೊಂತ ಡಿನ್ನರ್ ಮಾಡೋವಂತೆ. ಸೊ ಟುಡೇಸ್ ಡೇ ಇಸ್ ಡನ್. ನಾಳಿದ್ದು ಏನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ತೋರಿಸಿನಂತೆ. ಗುಡ್ ನೈಟ್, ಬಾಯ್. ಈ ಥರ ಹಿಂಸೆ ಕೊಟ್ಟರೆ ಯಾರಿಗೆ ತಾನೇ ನಿದ್ದೆ ಬರ್ತು ಅನ್ಬೇಕು ನೋಡಿ. ಹಿಂಗೆ ಗೊರ್ಕಿ ಬಿಡತ್ತಾನೆ ಹೇಳ್ತಾನೆ, ಒಂದ ಮಾಡಬಲ್ಲ ಚಾಲೂನೇ ಇದ್ದು ಗೊರ್ಕಿ. ಅಯ್ಯೋ ನೋಡ್ತಿಲ್ಲ ಬರಸ್ತೀನಿ ಈಗ ಎದ್ದು ಮಕ್ಕದ ಮೇಲೆ ನೀರು ಕೊಚ್ಚಿದೆ. ಒಟ್ಟ ಬದನೆ ಮಾಡಬಲ್ಲ ಗೊರ್ಕಿ. ಫಸ್ಟ್ ಟೈಮ್ ಬೈಕ್ ರೈಡ್, ಲಾಂಗ್ ರೈಡ್, ಅದು ಮಳೆಗ ಹೆವಿ ಸುಸ್ತಾಗೈತಿ. ಹೆವಿ ಗೊರ್ಕಿ ಹೊಡ್ಯತ್ತಾರೆ. ಇರಲಿ, ಮತ್ತೊಮ್ಮೆ ಗುಡ್ ನೈಟ್. ಆದಷ್ಟು ಇದರಾಗ ಮುಗೋತೀನಿ. ಬೆಳಗ್ಗೆ ನೋಡೋಕೆ ಬರುತ್ತೆ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರಮ್ ಹೊರನಾಡು. ನಿನ್ನೆ ನೈಟ್ ಹೆಂಗ ಬಂದು ಸ್ಟೇ ಆಗಿದ್ವಿ. ಓಲ್ಡ್ ಫ್ರೆಂಡ್ 2018 ಅವ್ರ ಜೊತೆ ಕ್ಯಾತನ್ಮಕ್ಕಿ ಹಿಲ್ಸಿಗೆ ಹೋಗಿದ್ದೆ ನಾನು. ಅವಾಗ 4x4 ಕಮಾಂಡರ್ ಹೊಡಿತಿದ್ರೆ. ಸೊ ಹೀಸ್ ದ ಓನರ್ ಆಫ್ ದಿಸ್ ಪ್ಲೇಸ್. ನಾವು ಕ್ಯಾತನ್ಮಕ್ಕಿ ನೇಚರ್ ಸ್ಟೇ ಅಂತಂದೇಳಿ ಡಾರ್ಮೆಂಟ್ರೀಸ್ ಅವೈಲೇಬಲ್ ಐತಿ. ರೂಮ್ಸ್ ಭಾಳ ಬ್ಯೂಟಿಫುಲ್ ಅದಾವ, ತೋರಿಸ್ತೀನಿ. ಹೊರಗಡೆ ಸೀನ್ರಿನೂ ಭಾಳ ಬ್ಯೂಟಿಫುಲ್ ಐತಿ. ಹೋಮ್ ಸ್ಟೇ, ರಾತ್ರಿ ಬಾರ್ನ್ ಫೈರ್, ಡಿಸ್ಟರ್ಬೆನ್ಸ್ ಕಡಿಮೆ, ಭಾಳ ಬ್ಯೂಟಿಫುಲ್ ಆಗೈತಿ ನೇಚರ್. ಪ್ಲಸ್ ದ ಸ್ಟೇ ತೋರಿಸ್ತೀನಿ, ನೋಡ್ಕೊರಿ. ಎಲ್ಲ ಡಾರ್ಮೆಂಟ್ರಿ ಸ್ಟೇ ಐತಿ. 1, 2, 3, 4, 5, 6, 7, 8 ಜನ ಮುಳ್ಕೋಬೋದು. ಬೇಕಾದ್ರೆ ಎಕ್ಸ್ಟ್ರಾ ಬೆಡ್ಸ್ ಕೊಡ್ತಾರೆ. ಮ್ಯಾಟ್ಸ್ ಅದಾವು, TV ಐತಿ, 24x7 ಗ್ಯಾಸ್ ಗೀಸರ್ ಐತಿ. ಸೊ ಹಾಟ್ ವಾಟರ್ದು ಏನಿದು ಇಲ್ಲ. ಯಾವಾಗ ಥಂಡಿಗಾಲದಾಗ ಒಂದ್ರೆ ಅಷ್ಟೇ, ಮಳೆಗಾಲದಾಗ ಒಂದ್ರೆ ಅಷ್ಟೇ. ಮತ್ತು ನಿಮ್ದು ರೂಮ್, ಡಾರ್ಮೆಂಟ್ ರೂಮಿಂದ ಹೊರಗಡೆ ಬಂದಾಗ ನಿಮ್ಗೆ ಈ ಥರ ಬ್ಯೂಟಿಫುಲ್ ಆ್ಯಂಡ್ ಮೆಜೆಸ್ಟಿಕ್ ವ್ಯೂ ಕಾಣ್ತೈತಿ. ಯಾವಾಗಲೂ ಹೊರನಾಡ್ದಾಗ ಮಳೆ ಇದ್ದೇ ಇರ್ತೈತಿ. ನಿಮಗೇನು ಮುಂದೆ ಕಾಣ್ತದೆ ಕ್ಯಾತನ್ಮಕ್ಕಿ ಹಿಲ್ಸ್. ಅಲ್ಲೇ ಹೋಗೋದು. ಡ್ಯೂ ಟು ಸಮ್ ರೀಸನ್ಸ್ ಅಲ್ಲಿ ಅಲೌ ಮಾಡತ್ತಿಲ್ಲ. ಸೊ ನಾವು ಹೊಂಟಿಲ್ಲ. ಸೊ ನಿಮಗೆಲ್ಲ ಸ್ವಿಂಗ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಐತಿ. ಸಾಗರ್ ಹಾಯ್ ಬ್ರೋ. ಇಲ್ಲಿ 2 ರೂಮ್ ಐತಿ. ಇದು 1, 2, 3, 4, 5, 6 ಜನದ್ದು. ಮತ್ತಿದು ಮತ್ತು ನೀವು ಮ್ಯಾಗಿನ ನೋಡಿದ್ರಲ್ಲ ಸಿಂಗಲ್ಸ್ ಬೆಡ್ಸ್ ಅದಾವು. ಮ್ಯಾಗ ನಿಮಗೆ ಟ್ರೀ ಹೌಸ್ ಟೈಪ್ ಒಂದು ಮಾಡಿಕೊಟ್ರೆ ರಾತ್ರಿ ಫೈರ್ ಕ್ಯಾಂಪ್ ಅಲ್ಲೇ ಆಗುತ್ತೆ. ಪಾರ್ಕಿಂಗ್ ಫೆಸಿಲಿಟೀಸ್ ಕಂಪ್ಲೀಟ್ ಆಗೈತಿ. ಆಮೇಲೆ ಹೋಮ್ ಸ್ಟೇಸ್ ನಿಮ್ಗೆ ಏನು ಊಟ ಬೇಕಾದ್ರು ಮಾಡಿಕೊಡ್ತಾರೆ. ಹೋಮ್ ಸ್ಟೇ ಐತಿ. ಸೊ ಊಟದ ಏನು ಪ್ರಾಬ್ಲಮ್ ಇಲ್ಲ. ಟೀ ಕಾಫಿ ಅಂತೂ ರೆಗ್ಯುಲರ್ ನಡೀತಿರ್ತೈತಿ. ಬ್ರೇಕ್ಫಾಸ್ಟು ಅವೈಲೇಬಲ್ ಇರ್ತೈತಿ. ಪ್ಯಾಕೇಜಸ್ಸು ಅವೈಲೇಬಲ್ ಐತಿ ಅವ್ರ ಜೊತೆ. ಅವ್ರದ್ದು ಸ್ವಂತ ಆಗಿರೋದು ಒಂದು ಕಮಾಂಡ್ರ್ ಐತಿ. ಇನ್ನೊಂದು ಕಮಾಂಡ್ರ್ ಹೊರಗಡೆ ಹೋಗೈತಿ.
ಅಂದ್ರೆ ಇಲ್ಲೆಲ್ಲ ಫಾಲ್ಸ್ ಅದಾವೆ, ಸಿರಿಮನೆ ಫಾಲ್ಸು, ಅಲ್ಲೆಲ್ಲ ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ತಾರೆ. ಬ್ಯೂಟಿಫುಲ್ ಆ್ಯಂಡ್ ಮೆಜೆಸ್ಟಿಕ್ ಐತಿ ನೇಚರ್ ಸ್ಟೇ. ಕ್ಯಾತನಮಕ್ಕಿ ನೇಚರ್ ಸ್ಟೇ ಡಿಸ್ಕ್ರಿಪ್ಷನ್ದಾಗ ಅವ್ರ ನಂಬರ್ ಹಾಕಿರ್ತೀನಿ. ವಾಟ್ಸಪ್ ಕಾಲ್ ಮಾಡಬೇಕು, ಇಲ್ಲಿ ಓನ್ಲಿ ವೈಫೈ ನಡೀತೈತಿ, ಬೇರೆ ನಡೆಯಂಗಿಲ್ಲ. ನೀವು ಇರೋದು ಮಧ್ಯದಾಗ ಅಂದ್ರೆ ನೀವು ಮೌಂಟೇನ್ ನಡಕಿರೋದು, ಸೊ ಇಲ್ಲೆಲ್ಲ ನೆಟ್ವರ್ಕ್ ಸ್ವಲ್ಪ ಕಡಿಮೆ, ಬಟ್ ವೈಫೈ ಅವೈಲೇಬಲ್ ಐತಿ. ಇಷ್ಟು ಬ್ಯೂಟಿಫುಲ್ ಆಗಿದ್ದು ನೇಚರ್ ಐತಿ ಇಲ್ಲ ಅಂತ ಹೇಳ್ತೀನಿ. ಮಾರ್ನಿಂಗ್ ಸನ್ರೈಸ್ ಇಸ್ ಟೂ ಮಚ್ ಬ್ಯೂಟಿಫುಲ್. ಸೊ ಒಂದ್ಸತಿ ಚೆಕ್ಔಟ್ ಮಾಡಿ. ಕಳಸ ಹೊರನಾಡೋದಾಗ ನೀವು ಬಂದಾಗ ಏನಾದರೂ ನೀವು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೇಕು. ದಿಸ್ ಅ ಬ್ಯೂಟಿಫುಲ್ ಪ್ಲೇಸ್, ಯು ಕ್ಯಾನ್ ಐ ಆಮ್ ಜಸ್ಟ್ ರೆಕಮೆಂಡಿಂಗ್. ನೋಡಿರಿ, ಆದ್ರೆ ಬಂದರೆ ವಿಸಿಟ್ ಮಾಡಿರಿ. ಹಿಸ್ ನೇಮ್ ಇಸ್ ಪ್ರಸಾದ್. ಅವ್ರ ನಂಬರ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿರಿ.